ಹರಿ ಓಂ ವೀಕ್ಷಕರೇ, ಯಾರಿಗೆಲ್ಲ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ವೋ ಅಂತವರು ನಾನು ಇವತ್ತು ಹೇಳುವಂತ ಈ 3 ಎಕ್ಸರ್ಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಲವ್ ಹ್ಯಾಂಡಲ್ ಪ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಬಹುದು. ಈ 3 ಎಕ್ಸರ್ಸೈಸ್ ಪ್ರತಿನಿತ್ಯ ನೀವು 30 ಟೈಮ್ಸ್ 3 ಸೆಟ್ ಆಗಿ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಬನ್ನಿ ವೀಕ್ಷಕರೇ, ಈಗ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ 3 ಸರಳವಾದ ಆಸನವನ್ನ ಯಾವ ರೀತಿಯಾಗಿ ಅಭ್ಯಾಸ ಮಾಡಬೇಕು ಅನ್ನೋದನ್ನ ತಿಳಿದುಕೊಳ್ಳೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಬನ್ನಿ ವೀಕ್ಷಕರೇ, ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಕೊಬ್ಬನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುವಂತ ಮೊದಲನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮೊದಲನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡಲು 2 ಕಾಲುಗಳನ್ನ ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ಈ ರೀತಿಯಾಗಿ 2 ಕಾಲುಗಳನ್ನ ಮುಂದಕ್ಕೆ ಚಾಚಬೇಕು. ಹಾಗೆ ನಿಮ್ಮ ಮಂಡಿಯನ್ನ ಬೆಂಡ್ ಮಾಡ್ಕೊಳ್ತಾ ಸ್ವಲ್ಪ ಸೊಂಟದ ಮೇಲ್ಭಾಗವನ್ನ ಹಿಂದಕ್ಕೆ ತಳ್ತಾ ಈಗ 2 ಕೈಗಳನ್ನ ಇಂಟರ್ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಎದೆಯ ಹತ್ರ ಇಟ್ಕೊಳ್ಳಿ. ಈಗ ಉಸಿರನ್ನ ಹೊರ ಹಾಕ್ತಾ ಲೆಫ್ಟ್ ಟು ರೈಟ್ ಟ್ವಿಸ್ಟ್ ಮಾಡಬೇಕು. ಈ ಟ್ವಿಸ್ಟ್ ಅನ್ನ ರಷ್ಯನ್ ಟ್ವಿಸ್ಟ್ ಅಂತ ಕರಿತೇವೆ. ಈ ರೀತಿಯಾಗಿ ನೀವು 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಮ್ಮ ಸೊಂಟದ ಬದಿಯಲ್ಲಿ ಅತ್ಯಂತ ಉತ್ತಮವಾಗಿ ವ್ಯಾಯಾಮ ಸಿಗತ್ತೆ. ಹಾಗೆ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಪ್ಯಾಟ್ ಅನ್ನ ಕರಗಿಸಿಕೊಳ್ಳಲಿಕ್ಕೆ ಸಹಾಯವಾಗುತ್ತೆ. ಇಲ್ಲಿ ನಿಮ್ಮ ಉಸಿರಾಟ ಸಾಧ್ಯವಾದಷ್ಟು ಸಹಜವಾಗಿರ್ಲಿ. 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. 30 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು 2 ಕಾಲುಗಳನ್ನ ಮುಂದಕ್ಕೆ ಚಾಚ್ತಾ ಶಿಥಿಲ ದಂಡಾಸನದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ಇದು ಮೊದಲನೇ ಎಕ್ಸರ್ಸೈಸ್. ಈಗ 2ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. 2ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡಲು ನಿಮ್ಮ 2 ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು 2 ಕಾಲುಗಳನ್ನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ಸೊಂಟದ ಮೇಲ್ಭಾಗ ನೇರವಾಗಿರ್ಲಿ. 2 ಕೈಯನ್ನ ಭುಜದಂತರಕ್ಕೆ ಮೇಲೆತ್ತಬೇಕು. ಈಗ ನಿಧಾನವಾಗಿ ಉಸಿರನ್ನ ಹೊರ ಹಾಕ್ತಾ ಟ್ವಿಸ್ಟ್ ಮಾಡಿ ಬಲಹಸ್ತದಿಂದ ಎಡಗಾಲ್ನ ಪಾದವನ್ನ ಮುಟ್ಲಿಕ್ಕೆ ಟ್ರೈ ಮಾಡಿ. ಈ ರೀತಿಯಾಗಿ ಸೀಟೆಡ್ ಟ್ವಿಸ್ಟ್. ಇದು ಕೂಡ 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ ಎಕ್ಸರ್ಸೈಸ್ ಕೂಡ ನಿಮ್ಮ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಪ್ಯಾಟ್ ಅನ್ನ ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ಥರ್ಟಿ ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಹಾಗೆ ಕೈಯನ್ನ ಕೆಳಗಡೆ ಇಳಿಸ್ತಾ ರಿಲ್ಯಾಕ್ಸ್ ಮಾಡಿ. ಇದು 2ನೇ ಎಕ್ಸರ್ಸೈಸ್. ಈಗ 3ನೇ ಎಕ್ಸರ್ಸೈಸ್ ಅನ್ನ ಅಭ್ಯಾಸ ಮಾಡೋಣ. ಮತ್ತೆ ನಿಮ್ಮ 2 ಕಾಲುಗಳನ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಹಾಗೆ ಕೈ ಬೆರಳನ್ನ ಇಂಟರ್ಲಾಕ್ ಮಾಡ್ಕೊಳ್ತಾ ತಲೆಯ ಹಿಂಬದಿಯಲ್ಲಿ ಇಟ್ಕೊಳ್ಬೇಕು. ಈಗ ಸೈಡ್ ಬೆಂಡಿಂಗ್ ಅನ್ನ ಮಾಡೋಣ. ಉಸಿರನ್ನ ಹೊರ ಹಾಕ್ತಾ ನಿಮ್ಮ ಲೆಫ್ಟ್ ಸೈಡ್ ಮತ್ತೆ ಸೆಂಟರ್ ಹಾಗೆ ರೈಟ್ ಸೈಡ್ ಈ ರೀತಿಯಾಗಿ ಈ ಎಕ್ಸರ್ಸೈಸ್ ಅನ್ನ 30 ಕೌಂಟ್ 3 ಸೆಟ್ ಆಗಿ ಅಭ್ಯಾಸ ಮಾಡಿ. ಈ 3 ಎಕ್ಸರ್ಸೈಸ್ ನೀವು ದಿನನಿತ್ಯ ಅಭ್ಯಾಸ ಮಾಡಿದ್ದೇ ಆದಲ್ಲಿ ನಿಮ್ಮ ದೇಹದ ಬದಿಯಲ್ಲಿ ತುಂಬಿರುವಂತ ಲವ್ ಹ್ಯಾಂಡಲ್ ಪ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ನೀವು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹಾಯವಾಗುತ್ತೆ. 30 ಕೌಂಟ್ ಆದ ನಂತರ ಮತ್ತೆ ನಿಧಾನವಾಗಿ ಮಧ್ಯಕ್ಕೆ ಬಂದು ಕೈಯನ್ನ ರಿಲೀಸ್ ಮಾಡ್ಕೊತಾ ಹಾಗೆ 2 ಕಾಲುಗಳನ್ನ ಒಂದಕ್ಕೊಂದು ಜೋಡಣೆ ಮಾಡ್ಕೊತಾ ಮತ್ತೆ ಶಿಥಿಲ ದಂಡಾಸನದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ದೇಹದ ಬದಿಯಲ್ಲಿ ಸೊಂಟದ ಬದಿಯಲ್ಲಿ ತುಂಬಿರುವಂತಹ ಲವ್ ಹ್ಯಾಂಡಲ್ ಪ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡಿಕೊಳ್ಳಲು ಸಹಾಯ ಮಾಡುವಂತ 3 ಸರಳವಾದ ಎಕ್ಸರ್ಸೈಸ್. ಈ ಎಕ್ಸರ್ಸೈಸ್ ಅನ್ನ ನೀವು ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮ್ಮ ಸೊಂಟದ ಬದಿ ಹಾಗೂ ದೇಹದ ಬದಿಯಲ್ಲಿ ತುಂಬಿರುವಂತಹ ಪ್ಯಾಟ್ ಅನ್ನ ಅತ್ಯಂತ ಸರಳವಾಗಿ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.